ದಾವಣಗೆರೆ ನಾವು ಗೆಲ್ತೀವಿ, ನಾವು ಹೋಗಿದ ಕಡೆ ಗೆಲ್ತೀವಿ. ನಾವು ಆತ್ಮವಿಶ್ವಾಸ ಇದೆ, ಚೆನ್ನಾಗಿದೆ. ದಾವಣಗೆರೆಯಲ್ಲಿ ನಾವು ಗೆಲ್ತಕ್ಕಂಥ ವಾತಾವರಣ ಇದೆ ಅಂತ ನಾನು ಕೂಡ ನಾನು ವರದಿ ತಗೊಂಡೆ. ಅಲ್ಲಿಂದ ಎಲ್ಲ ಚೆನ್ನಾಗಿದೆ, ನಾವು ಗೆಲ್ತೀವಿ ಅಂತಕ್ಕಂಥ ಮಾತುಗಳು ಕೇಳ್ಬರ್ತೇನೆ. ನಮ್ಗೆ 5 ಬೂತ್ಗಳ ಜವಾಬ್ದಾರಿ ಅಷ್ಟೇ, ಎಲ್ಲ ಪೂರ್ಣ ಜವಾಬ್ದಾರಿ ಇಲ್ಲ. ಪ್ರತಿಯೊಬ್ಬ ಶಾಸಕರಿಗೆ, ಪ್ರತಿಯೊಬ್ಬ ಮುಖಂಡರಿಗೆ 5ರಿಂದ 10 ಬೂತ್ಗಳ ಜವಾಬ್ದಾರಿ ಕೊಟ್ಟಿದ್ರು. ನನಗೊಂದು ಪಂಚಾಯತಿ 5 ಬೂತ್, ನನಗೆ ಶಿರಮಗೊಂಡನಹಳ್ಳಿ ಪಂಚಾಯತಿ ಅಂತೇಳಿ 5 ಬೂತ್ ಜವಾಬ್ದಾರಿ ಕೊಟ್ಟಿದ್ರು. 5 ಬೂತ್ನಲ್ಲೂ ಯಶಸ್ವಿಯಾಗಿ ಕೆಲಸ ಮಾಡಿದ್ವಿ. ಕಡೆಗೆ ನಮ್ಗೆ ಅಲ್ಪಸಂಖ್ಯಾತರು ಕೈ ಹಿಡಿದಿದ್ದಾರೆ, ಆ ಒಂದು ಆತ್ಮವಿಶ್ವಾಸ ಇದೆ. ಬೇಸರ ಇರ್ತದೆ, ನ್ಯಾಚುರಲಿ ಸೀಟು ವಿಚಾರ ಬಂದಾಗ, ಗೊಂದಲ ಆದಾಗ ಬೇಸರ ಇರ್ತದೆ. ಆದ್ರೂ ಕೂಡ ಅಂತಿಮವಾಗಿ ನಮ್ಗೆ ಕೈ ಹಿಡಿದಿದ್ದಾರೆ, ನಮ್ ಕೈ ಜೋಡಿಸಿದ್ದಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಪರಮೇಶ್ವರ್ ಅವರು 5 ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿರ್ತಾರೆ. ಹೈಕಮಾಂಡ್ ಹಿಂದೆ 2013 ಕೂಡ ಸಿಎಂ ಆದಾಗ 5 ವರ್ಷ ಇರ್ತಾರೆ ಅಂತ ಹೇಳಿರ್ಲಿಲ್ಲ. 5 ವರ್ಷ ಕಂಪ್ಲೀಟ್ ಮಾಡಿದ್ರು. ಈಗಲೂ ಅದೇ ತರ 5 ವರ್ಷ ಕಂಪ್ಲೀಟ್ ಮಾಡ್ತಾರೆ. ಅದು ಪರಮೇಶ್ವರ್ ಅವರ ಅಭಿಪ್ರಾಯ. ಬಟ್ ಹೈಕಮಾಂಡ್ ಅವರು ಅದನ್ನ ಸ್ಪಷ್ಟಪಡಿಸಬೇಕು. ಪರಮೇಶ್ವರ್ ಅವರು ಯಾವ ರೀತಿ ಹೇಳಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ಅವರು ಹಿರಿಯ ನಾಯಕರಿದ್ದಾರೆ ಪಕ್ಷದಲ್ಲಿ, ಅವ್ರಿಗೆ ಏನ್ ಮಾಹಿತಿ ಇದೆ ಅಂತ ಗೊತ್ತಿಲ್ಲ. ನಾವು ಅದನ್ನೇ ಹೇಳ್ತಾ ಇದೀವಿ, ಅದನ್ನ ಸ್ಪಷ್ಟೀಕರಣ ಕೊಡಬೇಕು ಹೈಕಮಾಂಡ್ ಅಂತೇಳಿ. ಈಗ ಪರಮೇಶ್ವರ್ ಅವರು ಹೇಳೋದ್ರಿಂದ ಅದು ಆಗೋದಿಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಥವಾ ಸುರ್ಜೇವಾಲಾ ಅವರು, ವೇಣುಗೋಪಾಲ್ ಅವರು ಹೇಳಿದಾಗ ಹೌದಪ್ಪ 5 ವರ್ಷ ಅವರೇ ಇರ್ತಾರೆ ಅಂತಕ್ಕಂಥ ಒಂದು ವಿಶ್ವಾಸ ಮತ್ತೆ ಚರ್ಚೆಗಳು ಕೂಡ ಅಲ್ಲಿಗೆ ಅಂತಿಮ ಆಗ್ತದೆ. ಅದನ್ನ ಹೈಕಮಾಂಡ್ ಸ್ಪಷ್ಟಪಡಿಸಬೇಕು ಅಂತ ಹೇಳಿ ಹೈಕಮಾಂಡ್ ಅಲ್ಲಿ ನಾವು ಮನವಿ ಮಾಡ್ತೀವಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.